ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನಲ್ಗೆ ಸ್ವಾಗತ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಮಡಬ ಗ್ರಾಮದಲ್ಲಿ ಪ್ರತಿ ವರ್ಷ ನಡೆಯುವ ಒಂದು ವಿಶಿಷ್ಟ ಆಚರಣೆ ಜನಮನ ಸೆಳೆಯುತ್ತಿದೆ. ಇಲ್ಲಿ ಆಂಜನೇಯನ ಭಕ್ತರು ತಮ್ಮ ಹರಕೆ ತೀರಿಸಲು ಬೆಂಕಿಯನ್ನೇ ಹಾಯುತ್ತಾರೆ. ಸಾಮಾನ್ಯವಾಗಿ ಜಾನುವಾರುಗಳನ್ನು ಬೆಂಕಿಯಲ್ಲಿ ಹಾಯಿಸುವ ಪದ್ಧತಿ ಕಂಡಿದ್ದರೂ ಇಲ್ಲಿ ಮನುಷ್ಯರೇ ಬೆಂಕಿಯನ್ನು ಹಾಯುತ್ತಾರೆ. ಇದು ಧೈರ್ಯ, ಭಕ್ತಿ ಮತ್ತು ನಂಬಿಕೆಯ ಸಂಕೇತವಾಗಿ ಎದುರಾಗುತ್ತದೆ. ಭಕ್ತರು ತಮ್ಮ ಹರಕೆ ತೀರಿಸಲು ಮೊದಲು ಲಂಕಾ ದಹನ ಸ್ಥಳದಿಂದ ದೇವಾಲಯದ ಮೇಲ್ಭಾಗಕ್ಕೆ ಬೆಂಕಿ ಹುಂಡೆಗಳನ್ನು ಎಸೆದು ನಂತರ ದೇವಾಲಯದಿಂದ ಲಂಕದಹನ ಸ್ಥಳಕ್ಕೆ ಅದನ್ನು ಮೈ ಮೇಲೆ ಎರಚಿಕೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ಗರ್ಭಗುಡಿಯಲ್ಲಿ ಆಂಜನೇಯನ ಸನ್ನಿಧಾನದಲ್ಲಿ ಹೂವಿನ ಪ್ರಸಾದ ವಿತರಿಸಲಾಗುತ್ತದೆ. ಬೆಂಕಿ ಹುಂಡೆ ಹೊಡೆದಾಟ, ಬೆಂಕಿ ಹಾಯುವುದು ಭಕ್ತರ ಶ್ರದ್ಧೆ ಮತ್ತು ಸಮರ್ಪಣೆಗಳ ಪ್ರತೀಕ. ವಿವಾಹ, ಸಂತಾನ ಭಾಗ್ಯ, ಚರ್ಮರೋಗ ಸಮಸ್ಯೆ, ಜಮೀನು ವಾಜ್ಯ, ವ್ಯಾಪಾರ ಅಭಿವೃದ್ಧಿ ಸೇರಿದಂತೆ ಹಲವಾರು ಹರಕೆಗಳನ್ನು ಹೊತ್ತು ಭಕ್ತರು ಇಲ್ಲಿ ಭಾಗವಹಿಸುತ್ತಾರೆ. ತಮ್ಮ ಹರಕೆ ತೀರಿಸಲು ಬೆಂಕಿಯನ್ನು ಹಾಯುವ ಈ ಆಚರಣೆ ಗ್ರಾಮೀಣ ಕನ್ನಡ ಸಂಸ್ಕೃತಿಯಲ್ಲಿನ ಭಕ್ತಿಯ ಶಕ್ತಿ, ಧೈರ್ಯ ಮತ್ತು ಸಮೂಹದ ಒಗ್ಗಟ್ಟನ್ನು ತೋರಿಸುತ್ತದೆ. ಮಡಬ ಗ್ರಾಮದ ಈ ಆಚರಣೆ ಕೇವಲ ಧಾರ್ಮಿಕ ಕ್ರಿಯೆಯಷ್ಟೇ ಅಲ್ಲ, ಅದು ಭಕ್ತರ ಮನಸ್ಸಿನ ಬಲ, ದೇಹದ ತಾಳ್ಮೆ ಮತ್ತು ಆಂಜನೇಯನ ಮೇಲಿನ ನಂಬಿಕೆಯ ಜೀವಂತ ಸಾಕ್ಷಿಯಾಗಿದೆ. ಬೆಂಕಿಯ ಮೇಲೆ ನಡೆದು ಹರಕೆ ತೀರಿಸುವ ಈ ವಿಶಿಷ್ಟ ಪದ್ಧತಿ ಕನ್ನಡದ ಗ್ರಾಮೀಣ ಸಂಸ್ಕೃತಿಯ ಒಂದು ಅದ್ಭುತ ಅಧ್ಯಾಯವಾಗಿ ಉಳಿದಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.